ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. 7 ದಿನಕ್ಕೆ ಒಂದು ಪ್ಲಾನ್. ಬಿಎಸ್ವೈ ಮತ್ತೆ ಶಿಕಾರಿ. 30 ಬ್ಲೂ ಪ್ರಿಂಟ್, 3 ಟಾರ್ಗೆಟ್. ಶಿಕಾರಿ ವೀರನ ರಣತಂತ್ರವೇನು? ಹಳೆ ಮೈಸೂರು, ಮಧ್ಯ ಕರ್ನಾಟಕ, ಉತ್ತರದಲ್ಲೂ ಬಿಎಸ್ವೈ ರಣಬೇಟೆ. ರಾಜಾ ಹುಲಿಯ ಅಸಲಿ ಆಟ ಈಗ ಶುರುನಾ? 2023ರ ಚುನಾವಣೆಗೆ ಈಗಿನಿಂದಲೇ ಅಜೆಂಡಾ ಸೆಟ್ ಮಾಡ್ತಿದ್ದಾರಾ ಕೇಸರಿ ಕಲಿ ಬಿಎಸ್ವೈ? ಇದೇ ಹೊತ್ತಿನ ಫೋಕಸ್ 18 ಶಿಕಾರಿ ವೀರನ 3 ಟಾರ್ಗೆಟ್. 7 ದಿನಕ್ಕೆ ಒಂದು ಪ್ಲಾನ್. ಬಿಎಸ್ವೈ ಮತ್ತೆ ಶಿಕಾರಿ. 30 ಬ್ಲೂ ಪ್ರಿಂಟ್, 3 ಟಾರ್ಗೆಟ್. ಶಿಕಾರಿ ವೀರನ ರಣತಂತ್ರವೇನು? ಹಳೆ ಮೈಸೂರು, ಮಧ್ಯ ಕರ್ನಾಟಕ, ಉತ್ತರದಲ್ಲೂ ಬಿಎಸ್ವೈ ರಣಬೇಟೆ. ಬಿಎಸ್ವೈ ಸಿಎಂ ಸ್ಥಾನ ಪದತ್ಯಾಗ ಮಾಡಿದ್ದು ಆಯ್ತು. ರಾಜಾ ಹುಲಿ ಮುಖ್ಯಮಂತ್ರಿ ಹುದ್ದೆಗೆ ವಿದಾಯ ಹೇಳಿದ್ರು. ಇನ್ನೇನು ಇವರ ಆಟ ಇಲ್ಲಿಗೆ ಮುಗೀತು ಅಂತ ಅವರ ವಿರೋಧಿಗಳು ಒಳಗೊಳಗೆ ಖುಷಿ ಪಡ್ತಿದ್ರು. ಆದ್ರೆ ತಮ್ಮ ಆಪ್ತನನ್ನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ನೇಮಿಸೋದರ ಮೂಲಕ ತಾವು ಕಿಂಗ್ ಮೇಕರ್ ಅನ್ನೋದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಈ ಮೂಲಕ ತಮ್ಮ ವಿರೋಧಿಗಳಿಗೆ ಸರಿಯಾಗಿ ಗುನ್ನ ಕೊಟ್ಟಿದ್ದಾರೆ. ಪಿಕ್ಚರ್ ಅಭಿ ಬಾಕಿ ಹೈ. ಬಿಎಸ್ವೈ ಅಸಲಿ ಆಟ ಇಲ್ಲಿಂದ ಶುರುವಾಗಲಿದೆ. ರಾಜಕೀಯ ಅಂದ್ರೆ ಹಾಗೆ ನಿಂತ ನೀರಂತೂ ಅಲ್ಲ. ಸಿಎಂ ಆಗಿದ್ದ ಬಿಎಸ್ವೈ ಈಗ ಹಂಗಾಮಿ ಸಿಎಂ ಆಗಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಯಿಂದ ನಿರ್ಗಮಿಸಿದ ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಈಗ ಜೋರಾಗಿ ಕೇಳಿ ಬರ್ತಿದೆ. ಶಿಕಾರಿ ವೀರನ 3 ಟಾರ್ಗೆಟ್ ಬಹಳ ದೊಡ್ಡದಾಗಿ ಸದ್ದು ಮಾಡ್ತಿದೆ. ಬಿಎಸ್ವೈ 4 ದಶಕಗಳ ಕಾಲ ರಾಜಕೀಯದಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ಪಕ್ಷಕ್ಕಾಗಿಯೇ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ರಾಜಾ ಹುಲಿ ಈಗ ತಮ್ಮ ಮುಖ್ಯಮಂತ್ರಿ ಅಧ್ಯಾಯಕ್ಕೆ ಮಾತ್ರ ಫುಲ್ ಸ್ಟಾಪ್ ಇಟ್ಟಿದ್ದು, ಅವರ ರಾಜಕೀಯ ಜೀವನದ ಮುಂದಿನ ಪುಟಗಳು ಈಗ ತೆರೆದುಕೊಳ್ಳಲಿವೆ. ಕೇಸರಿ ಕಲಿ ಯಡಿಯೂರಪ್ಪ 7 ದಿನಕ್ಕೆ ಒಂದು ಪ್ಲಾನ್ ಮಾಡುವ ಯೋಜನೆ ಹೊಂದಿದ್ದಾರೆ. ಕಮಲಕೋಟೆ ಕಟ್ಟಿ ಬೆಳೆಸಿದ ಶಿಕಾರಿ ವೀರ ಮತ್ತೆ ಶಿಕಾರಿ ಪ್ರಾರಂಭ ಮಾಡಿದ್ದಾರೆ. ಬಿಎಸ್ವೈ ಮುಂದಿದೆ 30 ಬ್ಲೂ ಪ್ರಿಂಟ್, 3 ಟಾರ್ಗೆಟ್. ರಾಜಾ ಹುಲಿಯ ಈ ರಣತಂತ್ರ ತೀವ್ರ ಕುತೂಹಲ ಕೆರಳಿಸಿದೆ. ಹಳೆ ಮೈಸೂರು, ಮಧ್ಯ ಕರ್ನಾಟಕ, ಉತ್ತರದಲ್ಲೂ ಬಿಎಸ್ವೈ ರಣಬೇಟೆಗೆ ಸಜ್ಜಾಗಿದ್ದಾರೆ. ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ, ಸೋಗೆ ಬಲ್ಲಾಳರಾಯ, ಕತ್ತಿಗಳೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದವರು, ಈ ಊರಿಗೆ ಇವಾಲದ ಮರವೋ. ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಮಾತ್ರ ಕೆಳಗಿಳಿದಿರಬಹುದು. ಆದ್ರೆ ಇವತ್ತಿಗೂ ರಾಜ್ಯ ರಾಜಕೀಯದ ಚುಕ್ಕಾಣಿ ಬಿಎಸ್ವೈ ಅವರ ಕೈನಲ್ಲೇ ಇದೆಯೇನೋ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಈ ರೀತಿ ಪ್ರಶ್ನೆ ಹುಟ್ಟೋದಕ್ಕೂ ಒಂದು ಕಾರಣ ಇದೆ. ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ನೀಡಿದ್ದ ಬೆನ್ನಲ್ಲೇ ಸಿಎಂ ರೇಸ್ಗೆ ಅನೇಕರ ಹೆಸರು ಕೇಳಿ ಬಂದಿತ್ತು. ಮುರುಗೇಶ್ ನಿರಾಣಿ, ಅರವಿಂದ್ ಬೆಲ್ಲದ್, ವೀರಣ್ಣ ಚರಂತಿಮಠ, ಬಸವನಗೌಡ ಪಾಟೀಲ್ ಯತ್ನಾಳ್, ಪ್ರಹ್ಲಾದ್ ಜೋಶಿ, ಸಿಟಿ ರವಿ, ಬಿಎಲ್ ಸಂತೋಷ್, ಶಿವಕುಮಾರ್ ಉದಾಸಿ ಹಾಗೂ ಕೊನೆಯ ದಿನದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಮುರುಗೇಶ್ ನಿರಾಣಿ ಹಾಗೂ ಅರವಿಂದ್ ಬೆಲ್ಲದಂತೂ ಸಿಎಂ ಗದ್ದುಗೆಗಾಗಿ ಭಾರಿ ಲಾಬಿ ನಡೆಸಿದ್ರು. ಸರಣಿ ದಿಲ್ಲಿ ದಂಡಯಾತ್ರೆ ಮಾಡಿದ್ರು. ಕಾಶಿ, ವಾರಣಾಸಿ ಅಂತ ಟೆಂಪಲ್ ರನ್ ಕೂಡ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಸಿಎಂ ಗದ್ದುಗೆ ಒಲ್ದಿದ್ದು ಮಾತ್ರ ಬಿಎಸ್ವೈ ಆಪ್ತ ಬಸವರಾಜ ಬೊಮ್ಮಾಯಿಗೆ. ಬೇರೆ ರಾಜ್ಯಗಳಲ್ಲಿ ಹೈಕಮಾಂಡೇ ಮುಖ್ಯಮಂತ್ರಿಗಳ ಆಯ್ಕೆ ಮಾಡುತ್ತೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಬಿಎಸ್ವೈ ಅಭಿಪ್ರಾಯಕ್ಕೆ ದಿಲ್ಲಿ ವರಿಷ್ಠರು ಜೈ ಎಂದಿದ್ದಾರೆ. ಬಿಎಸ್ವೈ ತಾಕತ್ತೇನು, ಪವರ್ ಏನು ಅಂತ ಗೊತ್ತಿರೋ ಹೈಕಮಾಂಡ್ ಅವ್ರನ್ನ ಎದುರು ಹಾಕೊಳ್ಳೋದಕ್ಕೆ ಹೋಗಿಲ್ಲ. ಇದಕ್ಕೆ ಉದಾಹರಣೆಯೇ ಬೊಮ್ಮಾಯಿ ಆಯ್ಕೆ. ಯಾವುದೇ ದಿಲ್ಲಿ ದಂಡಯಾತ್ರೆ ಲಾಬಿ ಮಾಡದಿದ್ರೂ ಬಿಎಸ್ವೈ ಶಿಷ್ಯನಿಗೆ ಸಿಎಂ ಪಟ್ಟ ಒಲಿದಿದೆ. ಈ ಮೂಲಕ ಯಡಿಯೂರಪ್ಪ ಸೋತು ಗೆದ್ದಂತಾಗಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ನಡೀತಿವೆ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಶ್ರೇಯ ಬಿಎಸ್ವೈಗೆ ಸಲ್ಲುತ್ತೆ. ಬಿಜೆಪಿಯನ್ನ 2 ಅಂಕಿಯಿಂದ 100 ಅಂಕಿ ದಾಟಿಸಿದ್ರ ಹಿಂದೆ ರಾಜಾ ಹುಲಿಯ ಪರಿಶ್ರಮವಿದೆ.
ಸಿಎಂ ವೃತ್ತಿಯಿಂದ ನಿವೃತ್ತಿಯಾಗಿರೋ ದಣಿವರಿಯದ ನಾಯಕನ ಮುಂದಿನ ಟಾರ್ಗೆಟ್ ಏನು? ಪಕ್ಷ ಸಂಘಟನೆಗಾಗಿ ಯಡಿಯೂರಪ್ಪ ಯಾವೆಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಬಿಎಸ್ವೈ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ನಾನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆ ಮಾಡ್ತೀನಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವುದೇ ನನ್ನ ಗುರಿ ಅಂತ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಯಾವೆಲ್ಲ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕೋ ಎಲ್ಲಾ ರೀತಿಯಲ್ಲೂ ರಾಜಾಹುಲಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಹೇಗಿದೆ ಗೊತ್ತಾ ಬಿಎಸ್ವೈ ಮಾಸ್ಟರ್ ಪ್ಲಾನ್? ಪ್ರತಿ ಜಿಲ್ಲೆಗೂ ಭೇಟಿ ನೀಡ್ತಾರ ರಾಜಾಹುಲಿ. ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೂ ಬಿಎಸ್ವೈ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಧಿಕಾರ ಇಲ್ಲದಿದ್ರೂ ಪಕ್ಷ ಕಟ್ಟಲಿದ್ದಾರೆ. ಇನ್ನು ಮುಂದೆ ಪ್ರತಿ ಜಿಲ್ಲೆಗೂ ಯಡಿಯೂರಪ್ಪ ಭೇಟಿ ನೀಡಲಿದ್ದಾರೆ. ವಾರಕ್ಕೆ ಒಂದು ಜಿಲ್ಲೆಗೆ ಭೇಟಿ ನೀಡಿ ಜಿಲ್ಲಾವಾರು ಸಭೆ ನಡೆಸಿ ಪಕ್ಷ ಸಂಘಟನೆ ಮಾಡಲಿದ್ದಾರೆ. ಜಿಲ್ಲಾ ಪದಾಧಿಕಾರಿಗಳೊಂದಿಗೆ ಬಿಜೆಪಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರೊಂದಿಗೆ ಸರಣಿ ಸಭೆ ನಡೆಸಲಿದ್ದಾರೆ. ಅಲ್ಲಿ ಪಕ್ಷವನ್ನ ಯಾವ ರೀತಿ ಬಲಪಡಿಸಬೇಕು, ಆಯಾ ಜಿಲ್ಲೆಗಳಲ್ಲಿ ಬಿಜೆಪಿ ಪಕ್ಷದ ಪಾಸಿಟಿವ್ ಏನು, ನೆಗೆಟಿವ್ ಏನು, ಯಾವ ಆಯಾಮದಲ್ಲಿ ಪಕ್ಷವನ್ನ ಸ್ಟ್ರಾಂಗ್ ಮಾಡಬೇಕು, ಸ್ಥಳೀಯ ನಾಯಕರು ಹಾಗೂ ಕಾರ್ಯಕರ್ತರನ್ನ ಹುರಿದುಂಬಿಸುವುದು, ಹೀಗೆ ನಾನಾ ರೀತಿಯ ಪ್ಲಾನ್ ಮಾಡಿಕೊಂಡಿದ್ದಾರೆ ರಾಜಾಹುಲಿ ಯಡಿಯೂರಪ್ಪ. ಎರಡ್ 2023ಕ್ಕೆ ಅಖಾಡಕ್ಕಿಳಿತಾರ ವಿಜಯೇಂದ್ರ. ಬಿಎಸ್ವೈಗಿರೋ ಬಹು ಮಹತ್ವಾಕಾಂಕ್ಷೆ ಅಂದ್ರೆ ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿ ಕಲ್ಪಿಸುವುದು. ಬಿಎಸ್ವೈ ಅವರ ಎರಡನೇ ಪುತ್ರ ವಿಜಯೇಂದ್ರ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಉಪಾಧ್ಯಕ್ಷರಾಗೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಅವರನ್ನ ಕಣಕ್ಕಿಳಿಸಬೇಕೆಂದು ಬಿಎಸ್ವೈ ಅವರ ಪ್ಲಾನ್ ಆಗಿತ್ತು. ಆದರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಹಾಗಾಗಿ ಮುಂದಿನ 2023ರ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ಚುನಾವಣಾ ಅಖಾಡಕ್ಕೆ ಇಳಿಯೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಅದು ಕೂಡ ಮೈಸೂರು ಭಾಗದಿಂದ ರಾಜಾಹುಲಿ ಪುತ್ರ ಚುನಾವಣಾ ಕಣಕ್ಕೆ ಧುಮುಕಲಿದ್ದಾರೆ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಿದೆ. ಟಾರ್ಗೆಟ್ ನಂಬರ್ 1, ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿತಾರ ವಿಜಯೇಂದ್ರ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ವರುಣಾ ಕ್ಷೇತ್ರದಿಂದಲೇ ವಿಜಯೇಂದ್ರ ಸ್ಪರ್ಧಿಸಲಿದ್ದಾರೆ ಎಂಬ ಮಾತಿದೆ. ಒಂದ್ ವೇಳೆ ಭವಿಷ್ಯದಲ್ಲಿ ಈ ಮಾತೇನಾದ್ರೂ ಸತ್ಯ ಆದ್ರೆ ನಿಜವಾಗ್ಲೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಲಿದೆ. ಮಾಜಿ ಸಿಎಂ ಪುತ್ರರ ಕಾದಾಟಕ್ಕೆ ಸಾಕ್ಷಿಯಾಗಲಿದೆ. ಹೀಗಾಗಿ ಹಳೆ ಮೈಸೂರಿನ ಉಸ್ತುವಾರಿಯನ್ನ ವಿಜಯೇಂದ್ರ ಹೆಗಲಿಗೆ ಹೊರಿಸೋ ಚಾನ್ಸಸ್ ತುಂಬಾನೇ ಇದೆ. ವರುಣಾ ಕ್ಷೇತ್ರದಲ್ಲಿ ಈಗಿನಿಂದಲೇ ಕೆಲಸ ಮಾಡಲು ವಿಜಯೇಂದ್ರಗೆ ಬಿಎಸ್ವೈ ಸೂಚಿಸಿದ್ದಾರೆ ಎಂಬ ಸುದ್ದಿ ಇದೆ. ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ. ಈಗಿನಿಂದಲೇ ಕ್ಷೇತ್ರದಾದ್ಯಂತ ಓಡಾಡಿ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು. ಸ್ಥಳೀಯ ಮುಖಂಡರ ಜೊತೆಗೆ ಉತ್ತಮ ಒಡನಾಟ ಇಟ್ಕೊಳ್ಬೇಕು. ಯಾಕಂದ್ರೆ ವರುಣಾ ಕ್ಷೇತ್ರ ವಿಜಯೇಂದ್ರ ಅವರಿಗೆ ಸ್ವಕ್ಷೇತ್ರವಲ್ಲ. ಹೀಗಾಗಿ ಇಲ್ಲಿ ಹೆಚ್ಚಿನ ಹೋಮ್ ವರ್ಕ್ ಮಾಡಲೇಬೇಕಾಗುತ್ತೆ. ಈ ಕ್ಷೇತ್ರ ಹೇಳಿ ಕೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ. ಇಲ್ಲಿ ಬಿಜೆಪಿ ಅಷ್ಟೊಂದು ವರ್ಚಸ್ಸು ಹೊಂದಿಲ್ಲ. ಹೀಗಾಗಿ ಈಗಿನಿಂದಲೇ ಜನರ ನಾಡಿ ಮಿಡಿತ ತಿಳಿದುಕೊಳ್ಳಲು ವಿಜಯೇಂದ್ರ ಸಜ್ಜಾಗ್ತಿದ್ದಾರೆ ಅಂತ ಮಾತುಗಳಿವೆ. ಹುಲಿಯನ ಕ್ಷೇತ್ರದಲ್ಲಿ ಟಕ್ಕರ್ ಪೈಪೋಟಿ ಕೊಡೋದಕ್ಕೆ ರಾಜಾ ಹುಲಿ ಮಗ ಎಲ್ಲಾ ರೀತಿಯ ಕಸರತ್ತನ್ನ ನಡೆಸುತ್ತಿದ್ದಾರೆ. ವಿಜಯೇಂದ್ರ ಯಾವುದೇ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧಿಸಲಿದ್ದಾರೆ. ಬಿಎಸ್ವೈ ಅಂಡ್ ಫ್ಯಾಮಿಲಿ ವಿಜಯೇಂದ್ರಗೆ ಈಗಾಗಲೇ ಚುನಾವಣಾ ಪಾಠ ಮಾಡಿದೆ ಎಂಬ ಮಾತಿದೆ. ಇನ್ನೊಂದು ಕಡೆ ಬಿಎಸ್ವೈ ಸಿಎಂ ಸ್ಥಾನದ ನಿರ್ಗಮನದ ಬೆನ್ನಲ್ಲೇ ವಿಜಯೇಂದ್ರಗೆ ಸರ್ಕಾರದಲ್ಲಿ ಪ್ರಬಲ ಖಾತೆ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ಎದ್ದಿದೆ.
ಟಾರ್ಗೆಟ್ ನಂಬರ್ 2 ರಾಘವೇಂದ್ರಗೆ ಶಿವಮೊಗ್ಗ ಕ್ಷೇತ್ರ ಫಿಕ್ಸ್. ಇನ್ನೊಂದು ಕಡೆ ಬಿಎಸ್ವೈ ಹಿರಿಯ ಪುತ್ರ ಬಿವೈ ರಾಘವೇಂದ್ರ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿ ಕಲ್ಪಿಸುವ ಹೊಣೆ ಯಡಿಯೂರಪ್ಪ ಹೆಗಲಿಗಿದೆ. ರಾಘವೇಂದ್ರ ಸಂಸದರಾಗಿ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವ ಸಂಪುಟಕ್ಕೆ ಆಪರೇಷನ್ ಆದ್ರೆ ಸಚಿವ ಸ್ಥಾನ ಸಿಗುವ ಆಕಾಂಕ್ಷೆಯಲ್ಲಿದ್ದಾರೆ ರಾಘವೇಂದ್ರ ಅನ್ನೋ ಮಾತಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಉತ್ತಮ ಹಿಡಿತ ಹೊಂದಿದ್ದು ರಾಘವೇಂದ್ರಗೆ ಶಿವಮೊಗ್ಗ ಕ್ಷೇತ್ರವನ್ನೇ ಫಿಕ್ಸ್ ಮಾಡಿದ್ದಾರೆ. ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವುದು, ತಮ್ಮದೇ ನಾಯಕತ್ವದಲ್ಲಿಯೇ 2023ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಿಸಬೇಕೆಂಬ ಹೆಬ್ಬಯಕೆ ಬಿಎಸ್ವೈ ಅವರದ್ದು. ಬಿಎಸ್ವೈಗೆ ವಯಸ್ಸಾಯಿತು ಅನ್ನೋ ಕಾರಣ ನೀಡಿದ್ದ ಹಲವು ಶಾಸಕರು ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡಿದ್ರು. ಈಗ ಅವರೆಲ್ಲರಿಗೂ ತಮ್ಮ ಕೆಲಸದ ಮೂಲಕವೇ ಉತ್ತರ ಕೊಡಬೇಕು ಅನ್ನೋದು ಬಿಎಸ್ವೈ ಅವರ ಸಂಕಲ್ಪವಾಗಿದೆ. ಹೀಗಾಗಿಯೇ ವಯಸ್ಸಾಗಿದ್ರೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕೇಸರಿ ಪಾಳ್ಯಕ್ಕೆ ಮತ್ತೆ ಆನೆ ಬಲ ತುಂಬುವ ಕೆಲಸ ಮಾಡಲಿದ್ದಾರೆ ರಾಜಾಹುಲಿ. ಈ ಮೂಲಕ ತಮ್ಮ ಪಕ್ಷದಲ್ಲೇ ಇರೋ ವಿರೋಧಿಗಳಿಗೆ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡೋಕೆ ಸಜ್ಜಾಗಿದ್ದಾರೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿ ಉತ್ತಮ ಪ್ರಾಬಲ್ಯ ಹೊಂದಿದೆ. ಅದರಲ್ಲೂ ಲಿಂಗಾಯತ ವೋಟ್ ಬ್ಯಾಂಕ್ ಬಿಜೆಪಿ ತೆಕ್ಕೆಯಲ್ಲಿದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ದಳಪತಿಗಳದ್ದೇ ದರ್ಬಾರ್. ಇಲ್ಲಿ ಬಿಜೆಪಿ ಪಕ್ಷಕ್ಕೆ ತಳಪಾಯ ಕಲ್ಪಿಸುವುದು ಸವಾಲಿನ ಕೆಲಸ. ಹಾಗಾಗಿ ಹಳೆ ಮೈಸೂರು ಭಾಗದ ಜವಾಬ್ದಾರಿಯನ್ನ ಮಗನ ಹೆಗಲಿಗೆ ಬಿಎಸ್ವೈ ನೀಡಿದ್ದಾರೆ ಅನ್ನೋ ಮಾತಿದೆ. ಪಕ್ಷ ಸಂಘಟನೆ ಜೊತೆಗೆ ಮಕ್ಕಳಿಗೆ ಬಿಜೆಪಿಯಲ್ಲಿ ಭದ್ರ ಬುನಾದಿ ಕಲ್ಪಿಸುವುದು ರಾಜಾಹುಲಿಯ ಮೇನ್ ಟಾರ್ಗೆಟ್ ಅಂತ ಹೇಳಲಾಗ್ತಿದೆ. ಇಲ್ಲಿ ಹುಟ್ಟಿರೋ ಮತ್ತೊಂದು ಕುತೂಹಲ ಅಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರವನ್ನ ಯಾರು ಪ್ರತಿನಿಧಿಸುತ್ತಾರೆ ಅಂತ. ಅದರ ಬಗ್ಗೆಯೂ ಕೇಸರಿ ಕಲಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ರಾಜಾಹುಲಿ ಕುಟುಂಬದಲ್ಲಿ ರಾಜಕೀಯ ಮೆಗಾ ಪ್ಲಾನ್ ನಡೆಯುತ್ತಿದ್ದು ಶಿಕಾರಿಪುರ ಕ್ಷೇತ್ರದಿಂದ ಯಾರು ಕಣಕ್ಕಿಳಿಯಲಿದ್ದಾರೆ ಅನ್ನೋದರ ಬ್ಲೂ ಪ್ರಿಂಟ್ ಕೂಡ ಬಿಎಸ್ವೈ ಬತ್ತಳಿಕೆಯಲ್ಲಿದೆ. ಬಿಎಸ್ವೈ ಪಕ್ಷ ಸಂಘಟನೆಯ ಜೊತೆಗೆ ಮಕ್ಕಳ ರಾಜಕೀಯ ಭವಿಷ್ಯದ ಬಗ್ಗೆಯೂ ಪ್ಲಾನ್ ಮಾಡಿದ್ದಾರೆ. ಶಿಕಾರಿ ವೀರನ 3ನೇ ಟಾರ್ಗೆಟ್ ನಿಮಗೆ ಅಚ್ಚರಿ ಮೂಡಿಸುವುದಂತೂ ಸತ್ಯ. ರಾಜಾಹುಲಿಯ ಈ ಸಸ್ಪೆನ್ಸ್ ಗೇಮ್ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ರಾಜಾಹುಲಿಯ ಕುಟುಂಬದಲ್ಲಿ ರಾಜಕೀಯ ಮೆಗಾ ಪ್ಲಾನ್ ಸದ್ದಿಲ್ಲದೆ ಸುದ್ದಿ ಮಾಡ್ತಿದೆ. ಬಿಎಸ್ವೈ ಅವರ 3ನೇ ಟಾರ್ಗೆಟ್ ನಿಮ್ಮ ಹುಬ್ಬೇರಿಸುವಂತೆ ಮಾಡುತ್ತೆ. ಶಿಕಾರಿಪುರದ ಕ್ಷೇತ್ರದಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದಕ್ಕೆ ಯಡಿಯೂರಪ್ಪ ಮೆಗಾ ಪ್ಲಾನ್ ಮಾಡಿದ್ದಾರೆ. ಏನದು ಶಿಕಾರಿ ವೀರನ 3ನೇ ಟಾರ್ಗೆಟ್ ಮಿಸ್ಟ್ರಿ? ಈ ಬಗ್ಗೆ ಹೇಳ್ತೀವಿ ನೋಡಿ. ಬಿಎಸ್ವೈ ಹುಟ್ಟಿದ್ದು ಮಂಡ್ಯದ ಬೂಕನಕೆರೆಯಲ್ಲಿ ಆದ್ರೂ ಅವರಿಗೆ ರಾಜಕೀಯ ಜನ್ಮ ನೀಡಿದ್ದು ಶಿಕಾರಿಪುರ ಕ್ಷೇತ್ರ. ಶಿಕಾರಿಪುರದಲ್ಲಿಯೇ ಅಕ್ಕಿ ಗಿರಣಿಯಲ್ಲಿ ಗುಮಾಸ್ತನಾಗಿ ಕೆಲಸ ಪ್ರಾರಂಭ ಮಾಡಿದ್ದ ಬಿಎಸ್ವೈ ಅಲ್ಲಿಂದಲೇ ಮಹಾ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರ. ಅಲ್ಲಿಂದ ರಾಜಾಹುಲಿ ತಿರುಗಿ ನೋಡಿದ್ದೇ ಇಲ್ಲ. ಸತತ 7 ಬಾರಿ ಶಿಕಾರಿಪುರ ಕ್ಷೇತ್ರದಿಂದಲೇ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಶಿಕಾರಿಪುರ ಕ್ಷೇತ್ರ ಅಂದ್ರೆ ಬಿಎಸ್ವೈಗೆ ಎಲ್ಲಿಲ್ಲದ ಪ್ರೀತಿ, ಏನೋ ಒಂದು ರೀತಿ ಬಾಂಧವ್ಯವಿದೆ. ಶಿಕಾರಿಪುರದಿಂದ ರೈತ ಹೋರಾಟ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪ ಒಂದಲ್ಲ ಎರಡಲ್ಲ 4 ಬಾರಿ ಸಿಎಂ ಗದ್ದುಗೆ ಏರಿದ್ರು. ಶಿಕಾರಿಪುರದ ಜನ ಕೂಡ ಬಿಎಸ್ವೈ ಅವರನ್ನ ತಮ್ಮ ಮಗನಂತೆ ಅಪ್ಪಿಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲೂ ಬಿಎಸ್ವೈ ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಈಗ ಇದಕ್ಕೆ ಉತ್ತರ ಪುತ್ರಿ ಉಮಾದೇವಿಯನ್ನ ಕಣಕ್ಕಿಳಿಸುವ ಚಿಂತನೆಯಲ್ಲಿದ್ದಾರೆ ಬಿಎಸ್ವೈ ಅನ್ನೋ ಮಾತಿದೆ. ಟಾರ್ಗೆಟ್ ನಂಬರ್ 3, ಶಿಕಾರಿಪುರ ಕ್ಷೇತ್ರದಿಂದ ಉಮಾದೇವಿ ಸ್ಪರ್ಧಿಸ್ತಾರ. ಬಿಎಸ್ವೈ ಮಗನಿಗೆ ಶಿಕಾರಿಪುರ ಕ್ಷೇತ್ರ ಬಿಟ್ಟು ಕೊಡ್ತಿಲ್ಲ. ಇಲ್ಲಿಂದ ಮಗಳು ಉಮಾದೇವಿಯನ್ನ ಕಣಕ್ಕಿಳಿಸೋ ಪ್ಲಾನ್ ಮಾಡಿದ್ದಾರೆ ಬಿಎಸ್ವೈ. ಈ ಮೂಲಕ ಇಡೀ ಕುಟುಂಬವನ್ನೇ ರಾಜ್ಯ ರಾಜಕಾರಣಕ್ಕೆ ಇಳಿಸೋ ಪ್ಲಾನ್ ನಲ್ಲಿದ್ದಾರಾ ಅನ್ನೋ ಪ್ರಶ್ನೆಗಳು ಓಡಾಡ್ತಿವೆ. ಪುತ್ರರು ಮಾತ್ರವಲ್ಲದೆ ಮಗಳು ಉಮಾದೇವಿಯನ್ನು ರಾಜಕೀಯಕ್ಕೆ ಕರೆತರಲು ರಾಜಾಹುಲಿ ತಾಲೀಮು ನಡೆಸುತ್ತಿದ್ದಾರೆ. ಈ ಮೂಲಕ ಹೊಸ ಪ್ರಯೋಗಕ್ಕೆ ಕೈ ಹಾಕಲಿದ್ದಾರೆ ಯಡಿಯೂರಪ್ಪ.
ಬಿಎಸ್ವೈಗೆ ಪವರ್ ಇಲ್ಲದೆ ಹೋದ್ರೂ ಪವರ್ಫುಲ್ ಆಗಿದ್ದಾರೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಈಗಾಗಲೇ ತಮ್ಮ ಶಿಷ್ಯ ಬೊಮ್ಮಾಯಿಗೆ ಸಿಎಂ ಪಟ್ಟ ಕಟ್ಟಿಸಿದ್ದಾರೆ. ಈಗ ಸಚಿವ ಸ್ಥಾನ ಆಕಾಂಕ್ಷಿಗಳು ಸಿಎಂ ಬೊಮ್ಮಾಯಿ ಭೇಟಿ ಮಾಡೋದಷ್ಟೇ ಅಲ್ಲ, ಮಾಜಿ ಸಿಎಂ ಬಿಎಸ್ವೈ ಮುಂದೆಯೂ ಲಾಬಿ ನಡೆಸಿದ್ದಾರೆ. ಶಾಸಕ ಅರಗ ಜ್ಞಾನೇಂದ್ರ, ಬಸವರಾಜ್ ದಡೇಸಾಗೂರ್ ಮಹತ್ವದ ಚರ್ಚೆ ನಡೆಸಿದ್ರು. ಬಿಎಸ್ವೈ ರಾಜಕೀಯವಾಗಿ ಅಷ್ಟೇನು ಸಕ್ರಿಯವಾಗಿರಲು ಸಾಧ್ಯವಿಲ್ಲ. ಹೆಚ್ಚಂದ್ರೆ 2023ರ ವಿಧಾನಸಭಾ ಚುನಾವಣೆ ಹಾಗೂ 2024ರ ಲೋಕಸಭಾ ಚುನಾವಣೆಗೆ ಪಕ್ಷದ ಪರ ಪ್ರಚಾರ ನಡೆಸಬಹುದು. ಹಾಗಾಗಿ ಬಿಎಸ್ವೈ ಅವರ ರಾಜಕೀಯ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ವಿಜಯೇಂದ್ರ ಅನ್ನೋ ಮಾತಿದೆ. ಬಿಎಸ್ವೈ ಹಿರಿಯ ಪುತ್ರ ರಾಘವೇಂದ್ರನಿಗೆ ಹೋಲಿಸಿದ್ರೆ ವಿಜಯೇಂದ್ರ ಹೆಚ್ಚಿನ ನಾಯಕತ್ವ ಗುಣವಿದೆ. ಅಗ್ರೆಸಿವ್ ಆಗಿದ್ದಾರೆ. ಎಲ್ಲರನ್ನೂ ಒಟ್ಟುಗೂಡಿಸಿ ಕರೆದುಕೊಂಡು ಹೋಗುವ ಚಾಣಾಕ್ಷತನವಿದೆ. ಬಿಜೆಪಿಯ ಬುನಾದಿಯೇ ಇಲ್ಲದ ಕ್ಷೇತ್ರಗಳಲ್ಲಿಯೂ ಕಮಲವನ್ನ ಅರಳಿಸುವ ಕಲೆ ವಿಜಯೇಂದ್ರ ಅವರಿಗೆ ಚೆನ್ನಾಗಿ ಕರಗತವಾಗಿದೆ. ಹೀಗಾಗಿ ಈ ಎಲ್ಲಾ ಗುಣಗಳಿಂದಲೇ ವಿಜಯೇಂದ್ರ ಬಿಎಸ್ವೈ ಅವರ ರಾಜಕೀಯ ಉತ್ತರಾಧಿಕಾರಿ ಆಗ್ತಾರೆ ಅನ್ನೋ ಮಾತು ಪ್ರಚಲಿತದಲ್ಲಿದೆ. ಯಡಿಯೂರಪ್ಪ ಅಧಿಕಾರದಿಂದ ಕೆಳಗಿಳಿದಿದ್ರು ರಾಜ್ಯ ಬಿಜೆಪಿಗೆ ಇನ್ನೂ ಕೆಲ ವರ್ಷಗಳ ಕಾಲ ಅವರ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅವರ ಅನುಭವದ ಅಗತ್ಯತೆ ಇದೆ. ಹೀಗಾಗಿ ಬಿಎಸ್ವೈ ಸೋತು ಗೆದ್ದಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾನೆ ಇದೆ. ಸಿಎಂ ಸ್ಥಾನದಿಂದ ಪದತ್ಯಾಗ ಮಾಡಿದ್ರೂ ಬಿಎಸ್ವೈ ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಮುಂದಿನ 2 ವರ್ಷಕ್ಕೆ ಈಗಿನಿಂದಲೇ ಭರ್ಜರಿ ತಾಲೀಮು ನಡೆಸುತ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.